పలుకే బంగారమాయన రామదాసు కీర్తన ఆది తాళం ఆనంద భైరవి రాగం. పలుకే బంగారమాయనా పలుకే బంగారమాయనా పలుకే బంగారమాయనా కోదండపాణి పలుకే బంగారమాయనా కోదండపాణి పలుకే బంగారమాయ పిలచిన పలుకవేమి పలుకే బంగారమాయ పిలచిన పలుకవేమి కలలోని నామస్మరణ మరువ చక్కని స్వామి పలుకే బంగారమాయనా కోదండపాణి పలుకే బంగారమాయనా ఎంత వేడిన గాని సుందైన దయరాధ ఎంత వేడిన గాని సుందైన దయరాధ పంతము సేయగలెంతటి వాడను తండ్రి పలుకే బంగారమాయనా కోదండపాణి పలుకే బంగారమాయనా ఇరవుగా ఇసుకలోన పొరలిన ఉడతా భక్తికి ఇరవుగా ఇసుకలోన పొరలిన ఉడతా భక్తికి కరుణించి బ్రోచితివని నర నమ్మితి నిన్నే తండ్రి పలుకే బంగారమాయనా కోదండపాణి పలుకే బంగారమాయనా రాతి నతిగా చేసి భూతల మందున రాతి నతిగా చేసి భూతల మందున ప్రఖ్యాతి చందితివని ప్రీతితో నమ్మితి తండ్రి పలుకే బంగారమాయనా కోదండపాణి పలుకే బంగారమాయనా ఖగరాజు గమనా నీవే జగమూల సృష్టించావు ఖగరాజు గమనా నీవే జగమూల సృష్టించావు జగమంతా మన ఇల్లని జనులంతా సోదరులని పలుకే బంగారమాయనా కోదండపాణి పలుకే బంగారమాయనా ಶರಣಾಗತ ತ್ರಾಣ ಶರಣಾಗತ ತ್ರಾಣ ಬಿರುದಾಗಿ ತುಳವುಗಾವ ಶರಣಾಗತ ತ್ರಾಣ ಬಿರುದಾಗಿ ತುಳವುಗಾವ ಕರುಣಿಂಚು ಭದ್ರಾಚಲ ವರ ರಾಮದಾಸ ಪೋಷ ಕರುಣಿಂಚು ಭದ್ರಾಚಲ ವರ ರಾಮದಾಸ ಪೋಷ పలుకే బంగారమాయనా కోదండపాణి పలుకే బంగారమాయనా పలుకే బంగారమాయ పిలచిన పలుకవేమి పలుకే బంగారమాయ పిలచిన పలుకవేమి కలలోని నామస్మరణ మరువ చక్కని స్వామి పలుకే బంగారమాయనా శుక్లాంబరధరం విష్ణుం శశివర్ణం చతుర్భుజం ప్రసన్నవదనం ధ్యాయేత్ సర్వవిఘ్నోపశాంతయే అగజానన పద్మార్కం గజాననమహర్నిశం అనేకదంతం భక్తానాం ఏకదంతముపాస్మహే అంబ త్వామనుసందదామి భగవద్గీతే భవద్వేషిణీ ఇదం తే నా తపస్కాయ నా భక్తాయ కదాచన న చాశుశ్రూషవే వాచ్యం న చ మాం యోऽభ్యసూయతి
ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು. ಮಾಮೇ ವೈಷ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ. ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನಾಭ್ಯಾಸದ ಪುನರಾವಲೋಕನ ಮಾಡುತ್ತಾ 12ನೇ ಅಧ್ಯಾಯವಾದ ಭಕ್ತಿ ಯೋಗವನ್ನು ಪ್ರವೇಶ ಮಾಡಲಿದ್ದೇವೆ. 11ನೇ ಅಧ್ಯಾಯದಲ್ಲಿ ಪರಮಾತ್ಮನು ಅರ್ಜುನನ ಪ್ರಶ್ನೆಗಳಿಗೆಲ್ಲವನ್ನು ಉತ್ತರವನ್ನು ಕೊಡುತ್ತಾ ತನ್ನ ಅಧಿಕಾರವನ್ನು ಅಸ್ತಿತ್ವವನ್ನು ಪ್ರಶ್ನಿಸಿದ ಅರ್ಜುನನಿಗೆ ಇಡೀ ಜಗತ್ತಿಗೆ ತಾನೇ ಒಡೆಯನೆಂಬುದಾಗಿಯೂ ವಿಶ್ವವೇ ತನ್ನಿಂದ ರಚಿಸಲ್ಪಟ್ಟಿದೆ ಎಂದಾಗಿಯೂ ವಿಶ್ವವನ್ನು ನೋಡಿಕೊಳ್ಳುತ್ತಿರುವವನು ನಾನೇ ಎಂಬುದಾಗಿಯೂ ಈ ವಿಶ್ವದಲ್ಲಿರುವ ವ್ಯವಸ್ಥೆಯೇ ನನ್ನದು, ನನ್ನಿಂದಾಗಿರುವುದು ಎಂಬುದನ್ನು ಪ್ರಚುರಪಡಿಸುತ್ತಾ ಮತ್ತು ಅರ್ಜುನನಿಗೆ ಮನದಟ್ಟು ಮಾಡಿಸುತ್ತಾ, ನಾನು ಕೃಷ್ಣಾವತಾರಿಯಾಗಿ ನಿನ್ನ ಮುಂದೆ ಕೃಷ್ಣನಂತೆ ನಿಂತಿದ್ದರೂ ಇಡೀ ಬ್ರಹ್ಮಾಂಡವೇ ನನ್ನದಾಗಿರುವಂತಹ ಮಹಾವಿಷ್ಣುವಿನ ಭಾವದಿಂದ ನೋಡಿದರೆ ಮಾತ್ರ ನನ್ನನ್ನು ತಿಳಿದುಕೊಳ್ಳಲು ಸಾಧ್ಯ, ನನ್ನ ತತ್ವವನ್ನು ತಿಳಿದುಕೊಳ್ಳಲು ಸಾಧ್ಯ ಎಂಬುದಾಗಿ ಅರ್ಜುನನಿಗೆ ವಿವರವಾಗಿ ಎಲ್ಲವನ್ನೂ ತೋರಿಸುತ್ತಾ 10ನೇ ಅಧ್ಯಾಯದಲ್ಲಿ ತನ್ನ ಮಹಿಮೆಗಳನ್ನು ಬಣ್ಣಿಸಿದ ಪರಮಾತ್ಮನು ಪ್ರತಿಯೊಂದು ವಸ್ತು ವ್ಯಕ್ತಿ ವಿಷಯಗಳಲ್ಲಿ ತಾನು ಹೇಗೆ ಅಡಗಿರುವೆನೆಂಬುದನ್ನು ವರ್ಣಿಸಿದ ನಂತರ ವಿಶ್ವರೂಪ ದರ್ಶನದಲ್ಲಿ ಎಲ್ಲವೂ ಒಂದೆಡೆಯಲ್ಲಿಯೇ ತನ್ನ ದೇಹದಲ್ಲಿಯೇ ನೋಡಲು ಸಾಧ್ಯ, ಆದರೆ ಅದು ಯೋಗ ಸಿದ್ಧಿಗಳಿಂದ ಮಾತ್ರ ತೋರಿಸಲು ಸಾಧ್ಯ ಎಂಬುದನ್ನು ಅರ್ಜುನನಿಗೆ ಸಾಬೀತುಪಡಿಸಿ, ಅರ್ಜುನನು ಅನನ್ಯ ಭಕ್ತನಾದ್ದರಿಂದ ಅವನಿಗೆ ನೋಡಲು ಸಾಧ್ಯವಾಗುವಂತೆ ದಿವ್ಯ ಚಕ್ಷುಗಳನ್ನು ಕೊಟ್ಟು ನಂತರದಲ್ಲಿ ವಿಶ್ವರೂಪವನ್ನು ತೋರಿಸಿದನು. ಆದರೆ ವಿಶ್ವರೂಪವನ್ನು ನೋಡಿದ ಮೇಲೆ ಅರ್ಜುನನಿಗೆ ಅದರ ಪ್ರಭಾವವು ಎಷ್ಟರ ಮಟ್ಟಿಗೆ ಉಂಟಾಯಿತೆಂದರೆ ಅದನ್ನು ನೋಡಲಾರದೆ ದೇವದೇವೋತ್ತಮ, ಈ ಒಂದು ಐಶ್ವರ್ಯ ರೂಪವನ್ನು ನನ್ನಿಂದ ನೋಡಲು ಸಾಧ್ಯವಾಗುತ್ತಿಲ್ಲ, ದಯಮಾಡಿ ಇದನ್ನು ಹಿಂತೆಗೆದುಕೋ, ನೀನು ಯಾರು ಎಂಬುದೇ ನನಗೆ ತಿಳಿಯದಾಗಿದೆ, ಅಂತಹ ಘೋರವಾದ ಉಗ್ರವಾದ ರೂಪಗಳಲ್ಲಿ ನೀನು ನನ್ನನ್ನು ತಲ್ಲಣಿಸುವಂತೆ ಮಾಡಿದ್ದೀಯೆ. ಹೇ ಪರಮಾತ್ಮ, ಮೊದಲಿನ ಕೃಷ್ಣನ ಪ್ರಸನ್ನ ರೂಪದಲ್ಲಿಯೇ ಬಾ ಎಂಬುದಾಗಿ ಪರಿಪರಿಯಾಗಿ ಅರ್ಜುನನು ಬೇಡಿಕೊಂಡ ನಂತರದಲ್ಲಿ ಪರಮಾತ್ಮನು ತನ್ನ ಮೊದಲಿನ ಕೃಷ್ಣನ ಸೌಮ್ಯ ರೂಪಕ್ಕೆ ಬಂದು, ಅರ್ಜುನ ಭಯಪಡಬೇಡ, ಅದು ನನ್ನ ನಿಜವಾದ ವಿಶ್ವರೂಪವಾಗಿತ್ತು, ಅದನ್ನು ನೋಡಲು ಎಲ್ಲರೂ ಹಾತೊರೆಯುತ್ತಿರುವರು, ದೇವತಾದಿಗಳಿಗೂ ಲಭ್ಯವಿಲ್ಲದಂತಹ ಈ ಒಂದು ಯೋಗ ಸಿದ್ಧಿಗಳಿಂದ ಮಾತ್ರ ತೋರಿಸಲು ಸಾಧ್ಯವಾಗುವಂತಹ ವಿಶ್ವರೂಪವನ್ನು ನೀನು ನೋಡಿದ್ದೀಯೆ, ಮಹಾಭಾಗ್ಯಶಾಲಿಯಾಗಿದ್ದೀಯೆ, ನೀನು ಅನನ್ಯ ಭಕ್ತನಾದ್ದರಿಂದ ಮಾತ್ರ ನಾನು ನಿನಗೆ ತೋರಿಸಿದೆನು ಎಂಬುದಾಗಿ ಪರಮಾತ್ಮನು ಹೇಳುತ್ತಾ, ಮತ್ಕರ್ಮ ಕೃತ್ ಪರಮೋ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಃ ಸ ಮಾಮೇತಿ ಪಾಂಡವ ಭಕ್ತ್ಯಾತು ಅನನ್ಯಯ. ಅನನ್ಯವಾದ ಭಕ್ತಿಯಿಂದ ಮಾತ್ರ ಸಾಧ್ಯ. ಯಜ್ಞ, ದಾನ, ತಪಃಕರ್ಮ, ಹೋಮ, ಹವನ ಎಲ್ಲ ಆಧ್ಯಾತ್ಮ ಕರ್ಮಗಳಿಂದಲೂ ನೋಡಲು ಸಾಧ್ಯವಿಲ್ಲದಂತಹ ವಿಶ್ವರೂಪ ನೀನು ನೋಡಿದುದು ಅರ್ಜುನ. ಆದ್ದರಿಂದ ನಿನ್ನಲ್ಲಿರುವ ಆ ಅಪರಿಮಿತವಾದ ಭಕ್ತಿಯನ್ನು ನಾನು ಮೆಚ್ಚಿದ್ದೇನೆ. ಆ ಕಾರಣಕ್ಕಾಗಿಯೇ ನಿನಗೆ ಈ ವಿಶ್ವರೂಪವನ್ನು ತೋರಿಸಿದೆ.
ತಲ್ಲಣಿಸಬೇಡ, ಭಯಪಡಬೇಡ. ಎಲ್ಲವೂ, ವಿಶ್ವವೆಲ್ಲವೂ ನನ್ನಲ್ಲಿಯೇ ಪೋಣಿಸಲ್ಪಟ್ಟಿದೆ ಎಂಬುದನ್ನು ಸಾಬೀತುಪಡಿಸಿದ್ದೇನೆ ಎಂದು ಸಮಾಧಾನ ಮಾಡುತ್ತಾ ಪರಮಾತ್ಮನು ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ಹಿಂತೆಗೆದುಕೊಂಡು ಸೌಮ್ಯ ರೂಪವನ್ನೇ ತೋರಿಸುತ್ತಾ ಅನನ್ಯವಾದ ಭಕ್ತಿಯನ್ನು ಕೊಂಡಾಡುತ್ತಾನೆ. ಅರ್ಜುನನಿಗೆ ಮತ್ತೆ ಪ್ರಶ್ನೆ ಏಳಲಾರಂಭಿಸುತ್ತದೆ. ತಾನು ಭಕ್ತಿಯನ್ನು ಮಾಡಿದುದೇ ತಿಳಿದಿಲ್ಲ, ಅನನ್ಯ ಭಕ್ತಿ ಎಂಬುದಾಗಿ ತಿಳಿಸುತ್ತಿದ್ದಾನೆ ಪರಮಾತ್ಮನು. ಅನನ್ಯ ಭಕ್ತಿಯ ಲಕ್ಷಣಗಳೇನು ಎಂಬುದಾಗಿ ಅರ್ಜುನನು ಭಕ್ತಿಯ ಲಕ್ಷಣಗಳನ್ನು ಮತ್ತು ಭಕ್ತಿಯುಕ್ತವಾದಂತಹ ಕರ್ಮಗಳನ್ನು ಕೇಳಿಕೊಳ್ಳುವುದಕ್ಕಾಗಿ ಪರಮಾತ್ಮನಲ್ಲಿ ಪ್ರಶ್ನೆ ಮಾಡುತ್ತಾನೆ. ಪರಮಾತ್ಮನಲ್ಲಿ ಮಾಡುವಂತಹ ಅತಿಶಯವಾದ ಪ್ರೇಮವನ್ನೇ ಭಕ್ತಿ ಎಂಬುದಾಗಿ ವೇದೋಪನಿಷತ್ಗಳು ಸಾರುತ್ತಾ ಇದೆ. ಕಣ್ಣಿಗೆ ಕಾಣದ, ಇಂದ್ರಿಯ ಗೋಚರವಲ್ಲದ, ಅನಂತ ಶಕ್ತಿ ಸ್ವರೂಪನಾದಂತಹ, ಜ್ಯೋತಿ ಮಾತ್ರ ರೂಪದಿಂದ ಕಾಣಿಸಿಕೊಳ್ಳುವಂತಹ ಈ ಪರಮಾತ್ಮನನ್ನು ಹೇಗಾದರೂ ಪ್ರೇಮಿಸಲು ಸಾಧ್ಯ? ಅನನ್ಯ ಪ್ರೇಮವನ್ನು ಹೇಗೆ ಕೊಡುವುದಕ್ಕೆ ಸಾಧ್ಯ ಎಂಬುದನ್ನು ಎಲ್ಲರೂ ಆಲೋಚಿಸುವಂತೆ ಮಾಡುತ್ತದೆ. ಆದರೆ ಅದು ಸಾಧ್ಯ ಎಂಬುದಕ್ಕೆ ನಾವು ಮಾನವಾದಿಗಳು ಒಬ್ಬರನ್ನೊಬ್ಬರು ಪ್ರೇಮಿಸುವುದರಲ್ಲಿ ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲೆವು. ಹಾಗೆಯೇ ಪರಮಾತ್ಮನನ್ನು ಅನನ್ಯ ಪ್ರೇಮದಿಂದ ನೋಡಿದಾಗ ತ್ಯಾಗಮಯವಾದಂತಹ ಮನೋಭಾವವು, ಅವನ ಪ್ರಭಾವವು ನಮ್ಮ ಮೇಲೆ ಉಂಟಾಗಿ ಅತಿಶಯವಾದ ಭಕ್ತಿ ಉಂಟಾಗುತ್ತದೆ. ಆ ಪರಾಭಕ್ತಿಯನ್ನು ನಾರದಾದಿ ಸೂತ್ರಗಳಲ್ಲಿ, ಗಾರ್ಗ್ಯಾದಿ ಸೂತ್ರಗಳಲ್ಲಿ ಭಕ್ತಿ ಪರವಶತೆಯನ್ನು ಕೊಂಡಾಡಿದ್ದಾರೆ. ಅಂತಹ ಭಕ್ತಿ ಪರವಶತೆಯ ವಿಷಯಗಳನ್ನು ಪರಮಾತ್ಮನು ಮುಂದಿನ ಅಧ್ಯಾಯದಲ್ಲಿ ಹೇಳಲು ಹೊಸುಗವಾಗಿ, ಅರ್ಜುನನ ಮೊದಲನ ಪ್ರಶ್ನೆಯೇ ಭಕ್ತಿಯ ಬಗ್ಗೆ ಇದ್ದುದರಿಂದ ಕರ್ಮವನ್ನು ಭಕ್ತಿಪೂರ್ವಕವಾಗಿ ಹೇಗೆ ಮಾಡಬೇಕೆಂಬುದನ್ನು ವರ್ಣಿಸುತ್ತಾ, ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತ ತೇ ಮೇ ಯುಕ್ತತಮಾ. ಅಂತಹ ಭಕ್ತರು ಯಾವಾಗಲೂ ನನ್ನಲ್ಲೇ ಮನಸ್ಸಿಟ್ಟವರಾಗಿ, ಯಾವಾಗಲೂ ನಿತ್ಯವೂ ನನ್ನ ಭಜನೆಯಲ್ಲಿಯೇ, ನನ್ನ ಸ್ಮರಣೆಯಲ್ಲಿಯೇ ಇರುವಂಥವರಾಗಿ, ಸಕಲ ಕರ್ಮಗಳನ್ನು ನನಗಾಗಿಯೇ ಮಾಡುವಂಥವರಾಗಿ, ಅತ್ಯಂತ ಶ್ರದ್ಧಾಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ನನ್ನನ್ನು ನಿರಂತರವಾಗಿ ಉಪಾಸನೆ ಮಾಡುತ್ತಲೇ ಇರುತ್ತಾರೆ. ಅಂತಹವರೆಲ್ಲರೂ ನನಗೆ ಅಂತರಂಗ ಭಕ್ತರು, ಜ್ಞಾನಿ ಭಕ್ತರು, ನನ್ನ ಸರಿಸಮವಾಗಿ ನನ್ನೊಡನೆ ಇರಬಲ್ಲಂಥವರು. ಅರ್ಜುನ, ಭಕ್ತಿಗೆ ಅಂತಹ ಶಕ್ತಿ ಇದೆ. ಭಕ್ತನ ಮುಂದೆ ನಾನು ಪರಾಧೀನನಾಗುತ್ತೇನೆ. ಹಾಗೆ ಎಂದು ಪರಮಾತ್ಮನು ಭಕ್ತನ ಲಕ್ಷಣಗಳನ್ನು, ಭಕ್ತಿಯ ಮಹಿಮೆಯನ್ನು ಸಾರುತ್ತಾ ಅರ್ಜುನನಿಗೆ ತಿಳಿ ಹೇಳಲಾರಂಭಿಸುತ್ತಾನೆ. ಭಕ್ತಿ ಎಂದರೆ, ಭಗವದ್ಭಕ್ತಿ ಎಂದರೆ ಈ ಜಗತ್ತಿನಲ್ಲಿ ಎಲ್ಲೂ ಕಾಣಸಿಗದಂತಹ ಮಹತ್ ಪರಾತ್ಪರ ವಸ್ತು. ಎಲ್ಲರೂ ಎಲ್ಲವನ್ನೂ ಪ್ರೀತಿಸುತ್ತಾರೆ, ಆದರೆ ಭಗವಂತನನ್ನು ಪ್ರೀತಿಸುವುದು ಸುಲಭವಲ್ಲ. ಯಾಕೆಂದರೆ ಪ್ರೀತಿಸುವುದು ಎಂದರೆ ಸಂಪೂರ್ಣವಾಗಿ ತ್ಯಾಗವನ್ನು ಹೊಂದುವುದು ಎಂಬುದಾಗಿ ಅರ್ಥ. ಪರಮಾತ್ಮನಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡುವಂತಹ, ಪ್ರಾಣವನ್ನೇ ಕೊಡುವಂತಹ ಸ್ಥಿತಿಗೆ ತಲುಪುತ್ತಾರೆ ಅಂತಹ ಅನನ್ಯ ಭಕ್ತರು. ತನ್ನ ಪ್ರಾಣವನ್ನು ಲೆಕ್ಕಿಸದೆ ಯಾರು ಪರಮಾತ್ಮನನ್ನು ಪ್ರೀತಿಸುತ್ತಾರೋ ಅಂತಹ ಪರಾಭಕ್ತಿಯನ್ನು ಪರಮಾತ್ಮನು ಇಲ್ಲಿ ಉಲ್ಲೇಖಿಸುತ್ತಾ ತನಗೆ ಸಮನೆಂಬುದಾಗಿಯೂ ಹೇಳುತ್ತಾನೆ. ಅಂತಹ ಭಕ್ತರಿಗೆ ತಾನು ಸದಾ ಪರಾಧೀನನಾಗಿಯೇ ಇದ್ದು ಬಿಡುತ್ತೇನೆ ಎಂಬುದಾಗಿಯೂ ಹೇಳುತ್ತಾನೆ. ಅಂದರೆ ಭಕ್ತಿಯ ಲಕ್ಷಣವು, ಭಕ್ತಿಯ ಮಹಿಮೆಯು ಪರಮಾತ್ಮನನ್ನು ಮೀರಿ ನಿಲ್ಲುವಂಥದ್ದು ಎಂಬುದಾಗಿ ದಾಸಾದಿದಾಸರುಗಳು ಎಲ್ಲರೂ, ಪರಮಾತ್ಮನ ಅಂತರಂಗ ಭಕ್ತರುಗಳು
ಭಾಗವತರು, ಪರಮ ಭಾಗವತರೆಲ್ಲರೂ ಕೊಂಡಾಡುತ್ತಾರೆ. ಅಂತಹ ಭಕ್ತಿಯ ಲಕ್ಷಣಗಳನ್ನು ಪರಮಾತ್ಮನು ಈ ಮುಂದಿನ ಶ್ಲೋಕಗಳಲ್ಲಿ ಹೇಳಲಾರಂಭಿಸಿದ್ದಾನೆ. ಏತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂಚ ಕೂಟಸ್ಥಮಚಲಂ ಧ್ರುವಂ ಸನ್ನಿಯಮ್ಯೇಂದ್ರಿಯಂಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರತಾಃ. ಯಾದರೆ ಭಕ್ತಿ ಮಾಡುವುದು ಸುಲಭವಲ್ಲ. ಏಕೆಂದರೆ ಯುಕ್ತತಮರಾಗಬೇಕಾದರೆ ಯೋಗಪೂರಿತವಾದಂತಹ ಭಕ್ತಿಯನ್ನು ಮಾಡಬೇಕು. ಭಗವದ್ಭಕ್ತಿ ಯೋಗವನ್ನು ಅಷ್ಟು ಸುಲಭವಾಗಿ ಸಾಧಿಸಲು ಸಾಧ್ಯವಾಗುವುದಿಲ್ಲ. ತನ್ಮಯತೆ ಬೇಕು. ಇಡೀ ಇಂದ್ರಿಯಗಳ ಸಮೂಹವನ್ನು ಗೆಲ್ಲಬೇಕು. ತನ್ನ ದೇಹಕ್ಕೆ ಕಿಂಚಿತ್ತೂ ಅಂಟಿಕೊಂಡಿರಬಾರದು. ದೇಹದಿಂದ ಶಮದಮಾದಿಗಳಿಂದ ತಾನು ಯಾವಾಗ ಮುಕ್ತನಾಗುತ್ತಾನೆಯೋ ಆಗಷ್ಟೇ ಅವನಿಗೆ ತುರಿಯಾವಸ್ಥೆಗೆ ಹೋಗುವ ಅರ್ಹತೆ ಬರುತ್ತದೆ. ಅಂತಹ ತುರಿಯಾವಸ್ಥೆಯನ್ನು ತಲುಪುವಂತಹ ಸುಲಭ ಸಾಧನವೇ ಭಕ್ತಿ. ಯೋಗಕ್ಕೂ ಸಾಧನವಾಗಿ ಭಕ್ತಿ ಕೆಲಸ ಮಾಡುತ್ತದೆ. ಹೀಗೆ ಭಕ್ತಿ ಯೋಗವೆಂಬ ಮಹಾಕರ್ಮವನ್ನು ಯಾರು ಅನುಷ್ಠಾನ ಮತ್ತು ಅನುಸಂಧಾನ ಮಾಡುತ್ತಾರೆಯೋ ಅಂತಹವರುಗಳಿಗೆ ಪರಮಾತ್ಮನು ಅತ್ಯಂತ ನಿಕಟನಾಗುತ್ತಾನೆ, ಹತ್ತಿರವಾಗುತ್ತಾನೆ, ಸನಿಹದಲ್ಲೇ ಇರುತ್ತಾನೆ. ಯತ್ರ ಭಕ್ತಾಃ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಎಂಬುದಾಗಿ ಅಭಯವಾಕ್ಯಗಳನ್ನು ಕೊಡಿಸಿರುತ್ತಾನೆ. ಅಂತಹ ಪರಮಾತ್ಮನು ಭಕ್ತಿ ಪರವಶನು, ಭಕ್ತ ಪರಾಧೀನನು ಎಂಬುದನ್ನು ಪ್ರತಿಯೊಂದು ಪುರಾಣದ ಕಥೆಗಳಲ್ಲೂ ಪರಮಾತ್ಮನು ಸಾಬೀತುಪಡಿಸಿದ್ದಾನೆ. ಇನ್ಯಾವ ಕಾರಣಗಳಿಂದಲೂ, ಇನ್ಯಾವ ಕರ್ಮಗಳಿಂದಲೂ, ಇನ್ಯಾವ ಧಾರೆಗಳಿಂದಲೂ, ರೀತಿಗಳಿಂದಲೂ ಭಗವಂತನನ್ನು ಕಾಣುವುದಿರಲಿ, ಸ್ಪರ್ಶ ಮಾಡಲು ಸಾಧ್ಯವಾಗುವುದಿಲ್ಲ. ಮನಮುಟ್ಟಿ ಅವನನ್ನು ಸ್ಮರಿಸಿದರೆ, ಭಜಿಸಿದರೆ, ನಿತ್ಯ ಯುಕ್ತರಾದರೆ ಅಂತಹ ಮಹಾಯೋಗಿಗಳಿಗೆ, ಪರಮಭಕ್ತಿಗೆ ಪರಮಾತ್ಮನು ಸದಾ ಒಲಿಯುತ್ತಾನೆ, ಅವರ ಸನಿಹದಲ್ಲಿಯೇ ಇರುತ್ತಾನೆ ಎಂಬ ವಿಶೇಷವಾದಂತಹ ಭಕ್ತಿ ಮಹಿಮೆಗಳನ್ನು ಪರಮಾತ್ಮನು ಹೇಳುತ್ತಾ, ಮಯ್ಯಾವೇಶ್ಯ ಮನೋ ಯೇ ಮಾಂ, ನನ್ನಲ್ಲೇ ಮನಸ್ಸಿಟ್ಟವರಾಗಿರುವವರು, ನಿತ್ಯವೂ ನನ್ನ ಯೋಗದಲ್ಲಿಯೇ ಕೂಡಿಕೊಂಡಿರುವವರು, ಪರಮಶ್ರದ್ಧೆಯುಳ್ಳವರು. ಸಾಮಾನ್ಯವಾದ ಶ್ರದ್ಧೆಯಲ್ಲ, ಸಾಮಾನ್ಯವಾದ ಪ್ರೀತಿಯಲ್ಲ, ಕಾಮ ಮಿಶ್ರಿತವಾದ ಪ್ರೀತಿಯಲ್ಲ, ಪರಮಶ್ರದ್ಧೆಯಿಂದ ಪರಮ ಭಕ್ತಿಯನ್ನು ಮಾಡುವಂತಹ ಪರಮ ಭಾಗವತೋತ್ತಮರು. ಅಂತಹ ಭಾಗವತೋತ್ತಮರುಗಳಿಗೆ ಪರಮಾತ್ಮನು ಜೊತೆಯಲ್ಲಿಯೇ ಇರುತ್ತಾನೆ. ಅವನಿಲ್ಲದೆ ಪರಮ ಭಾಗವತರಿರುವುದಿಲ್ಲ. ಪರಮ ಭಾಗವತರ ಇಲ್ಲದ ಸನ್ನಿವೇಶದಲ್ಲಿ ಪರಮಾತ್ಮನೇ ಇರುವುದಿಲ್ಲ. ಅವರುಗಳು ಅನ್ಯೋನ್ಯ ಭಾವದಿಂದ ಪ್ರಪಂಚದಾದ್ಯಂತ ತುಂಬಿಕೊಂಡಿರುತ್ತಾರೆ. ಅದನ್ನೇ ಪರಮಾತ್ಮನು ನನ್ನ ಅಂತರಂಗ ಭಕ್ತರು ಎಂದು ಪರಮ ಭಾಗವತರನ್ನು ಕೊಂಡಾಡುತ್ತಾನೆ. ಹಾಗೆ ಭಕ್ತಿಯ ಲಕ್ಷಣಗಳನ್ನು, ಮಹಿಮೆಯನ್ನು ಸಾರುತ್ತಾ, ಶ್ರದ್ಧೆಯ ಪರಯೋಪೇತಾಃ, ಅತ್ಯಂತ ಪರಮ ಶ್ರದ್ಧೆಯಿಂದ ನನ್ನನ್ನು ಸ್ಮರಣೆ ಮಾಡುವವರು, ಭಜನೆ ಮಾಡುವವರು, ಕೂಗುವವರು, ಕರೆಯುವವರು, ಪ್ರಾರ್ಥನೆ ಸಲ್ಲಿಸುವವರು ನನಗೆ ಅತ್ಯಂತ ಪ್ರಿಯರಪ್ಪ. ಅಂಥವರು ಯುಕ್ತತಮರು ಎಂಬುದಾಗಿಯೇ ನನ್ನ ಅಭಿಪ್ರಾಯ. ಅವರಿಗಿಂತಲೂ ಶ್ರೇಷ್ಠವಾದ ಜೀವ ಈ ಜಗತ್ತಿನಲ್ಲಿ ಇನ್ನೊಂದಿಲ್ಲ ಎಂಬುದಾಗಿ ಪರಮಾತ್ಮನು ಸಾರಿ ಸಾರಿ ಹೇಳುತ್ತಾನೆ ಭಕ್ತಿಯ ಮಹಿಮೆಯನ್ನು. ಅಂತಹ ಪರಮಭಕ್ತರು ಏತ್ವಕ್ಷರಮನಿರ್ದೇಶ್ಯಂ, ಅಕ್ಷರವಾಗಿರುವಂತಹ, ನಾಶವೇ ಇಲ್ಲದಂತಹ ಪರಮ ಭಾಗವತೋತ್ತಮರ ಬಾಯಿಯಲ್ಲಿ ಸದಾಕಾಲವು ನಾಮಸ್ಮರಣೆಯಿಂದ ತುಂಬಿರುವಂತಹ, ಹೃದಯಾರವಿಂದದಲ್ಲಿ ಪರಮಾತ್ಮನ ಸದನ ಶೃಂಗಾರವನ್ನು ಉಂಟು ಮಾಡುವಂತಹ, ಆನಂದ ಲೋಲುಪರಾದಂತಹ ಬ್ರಹ್ಮಾನಂದವನ್ನು ಸದಾ ಅನುಭವಿಸುವಂತಹ ಅಂತಹ ಭಕ್ತರ ಹೃದಯ ಮಂದಿರದಲ್ಲಿ ಸದಾ ನೆಲೆ ನಿಲ್ಲುತ್ತೇನೆ
ಸರ್ವತ್ರ ಗಮ ಚಿಂತ್ಯಂಚ ಕೂಟಸ್ಥಂ ಅಚಲಂ ಧ್ರುವಂ. ಈ ದೇಹದ ಕ್ಲಿಷ್ಟತೆಯನ್ನು ಪರಮಾತ್ಮನು ವರ್ಣಿಸುತ್ತಿದ್ದಾನೆ. ಈ ದೇಹದಲ್ಲಿ ಅನನ್ಯವಾಗಿ, ಕೂಟಸ್ಥವಾಗಿ, ಅಚಲವಾಗಿ, ಶಾಶ್ವತವಾಗಿ ಆದ ಅಕ್ಷರವನ್ನು ಉಪಾಸನೆ ಮಾಡುವುದು ಸುಲಭವಲ್ಲ. ಈ ದೇಹ ಮಾಯಾ ಪಾಶಗಳಿಂದ ಬಂಧಿತವಾಗಿರುವುದರಿಂದ ಪರಮಾತ್ಮನನ್ನು ಸ್ಮರಿಸುವುದಾಗಲಿ, ಭಜಿಸುವುದಾಗಲಿ, ಪರಮ ಭಕ್ತಿಯನ್ನು ಮಾಡುವುದಾಗಲಿ ಸುಲಭ ಸಾಧ್ಯವಾಗಿ ಅನ್ನಿಸಿದರೂ ಅದು ಮಾಡಲು ಅತ್ಯಂತ ಕಷ್ಟಕರವಾದಂತಹ ಭಕ್ತಿಯೋಗ ಎಂಬುದಾಗಿ ಪರಮಾತ್ಮನು ಹೇಳುತ್ತಾ, ಅಂತಹ ಭಕ್ತಿಯೋಗ, ಅಂತಹ ಜ್ಞಾನಿ ಭಕ್ತರಿಗೆ ನಾನು ಬೇರೆ ಇಲ್ಲ, ಅವರು ನನ್ನಿಂದ ಬೇರೆ ಇರುವುದಿಲ್ಲ ಎಂಬುದಾಗಿ ಸಾರುತ್ತಾ ಸಾರುತ್ತಾ ಭಕ್ತಿಯೋಗವನ್ನು, ಭಕ್ತಿಯ ಮಹಿಮೆಯನ್ನು ಪರಮಾತ್ಮನು ಅನನ್ಯವಾಗಿ ಚಿಂತಿಸುವಂತಹ, ಅನ್ಯ ಮನಸ್ಕರಾಗದೇ ಇರುವಂತಹ ಮಹಾಯೋಗಿಗಳನ್ನು ಕುರಿತು ಹೇಳುವ ಯುಕ್ತತಮ ಎಂಬ ಪದವನ್ನು ಪ್ರಯೋಗ ಮಾಡುತ್ತಾ, ಭಕ್ತರಿಗಿಂತ ದೊಡ್ಡವರು ಜಗತ್ತಿನಲ್ಲಿ ಇನ್ನೊಬ್ಬರು ಇಲ್ಲ ಎಂಬುದಾಗಿ ಸಾರಿ ಹೇಳುತ್ತಾನೆ. ಎಂಬಲ್ಲಿಗೆ ವಿರಮಿಸೋಣ. ಕೃಷ್ಣಾರ್ಪಣಮಸ್ತು.